ಹೇ ಗೈಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಿಮ್ಮ ರಿಕ್ವೆಸ್ಟ್ ಮೇಲೆ ದಿಸ್ ಮನಿ ವೆಬಿನಾರ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಬಿಕಾಸ್ ಈ ವೆಬಿನಾರ್ ಬಂದುಬಿಟ್ಟು ನಾನು ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಅಷ್ಟೇ ಮಾಡೋದು. ಆ್ಯಂಡ್ ಐ ಥಿಂಕ್ ಈ ವರ್ಷದಲ್ಲಿ ಇದು ಒಂದೇ ಟೈಮ್ ಮಾಡ್ತೀನಿ. ಇನ್ ಕೇಸ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕರೆ ಅಗೇನ್ ಐ ವಿಲ್ conduct. Otherwise this is only once in this year. And ಈ ವೆಬಿನಾರ್ ಯಾರ್ಯಾರು ಜಾಯ್ನ್ ಆಗೋದು, ಆ್ಯಂಡ್ ಪ್ಲೀಸ್ ಫುಲ್ ವಿಡಿಯೋ ಕೇಳಿಸ್ಕೊಳ್ಳಿ ಸೊ ದಟ್ ನಿಮಗೆ ಯಾವುದೇ ಡೌಟ್ಸ್ ಇರೋದಿಲ್ಲ. ಈ ವೆಬಿನಾರ್ ಏನಕ್ಕೆ ಜಾಯ್ನ್ ಆಗಬೇಕು, ಆ್ಯಂಡ್ ಇದರಲ್ಲಿ ಏನೇನು ಕಲಿತಿದ್ದೀರಾ, ಆ್ಯಂಡ್ ಇದರಲ್ಲಿ ನೀವೇನು ತರಬೇಕು ಜಾಯ್ನ್ ಆಗೋ ಟೈಮಲ್ಲಿ ಸ್ವಲ್ಪ ಡೀಟೇಲ್ ಇರುತ್ತೆ ಈ ಒಂದು ವಿಡಿಯೋದಲ್ಲಿ. ಹಾಗಾಗಿ ಡೆಫಿನೆಟ್ಲಿ ಕೇಳಿಸ್ಕೊಳ್ಳಿ. ಆ್ಯಂಡ್ ಓಲ್ಡ್ ಸ್ಟೂಡೆಂಟ್ಸ್ ಯಾರ್ಯಾರು ಜಾಯ್ನ್ ಆಗಿದ್ರು, ಬಿಕಾಸ್ ಐ ಯೂಸ್ ಟು ಕಂಡಕ್ಟ್ ವೆಬಿನಾರ್ ಲೈಕ್ ಮನಿ ವೆಬಿನಾರ್ ಸ್ಪೆಷಲಿ 2 years 3 years ಬ್ಯಾಕ್ ನಾನು ಕಂಡಕ್ಟ್ ಮಾಡಿದೆ ಅನ್ಕೋತೀನಿ. ಅದಾದ ನಂತರ ಇವಾಗ ಕಂಡಕ್ಟ್ ಮಾಡ್ತಿರೋದು ಬಿಕಾಸ್ ಆಫ್ಟರ್ ಮ್ಯಾರೇಜ್, ಬೇಬಿ ಆ್ಯಂಡ್ ಆಲ್ ಐ ವಾಸ್ ರಿಯಲಿ ಬ್ಯುಸಿ. ಸೊ ವೆಬಿನಾರ್ ಕಂಡಕ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಫೈನಲಿ ವೆಬಿನಾರ್ ಬರ್ತಾ ಇದೆ ಆನ್ 14th June. ಸೆಕೆಂಡ್ ಸಂಡೇ ಆಫ್ ಜೂನ್ ಮಂತ್. ಸೊ ಎಲ್ಲರೂ ಫ್ರೀ ಮಾಡ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಬೆಳಗ್ಗೆ 9 o'clock ಇದು ಸ್ಟಾರ್ಟ್ ಆಗುತ್ತೆ. ಅರೌಂಡ್ 3 to 4 hours. ಮ್ಯಾಕ್ಸ್ 4 hours 3 hours ಅಂತ ನೀವು ತೊಗೋಬೋದು. ಅಷ್ಟಿದು ವೆಬಿನಾರ್ ಇರುತ್ತೆ. ಆ್ಯಂಡ್ ಈ ವೆಬಿನಾರ್ ಬಂದುಬಿಟ್ಟು ಝೋಹೋ ಮೀಟಿಂಗ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ನಡೆಯುತ್ತೆ. ಸೊ ಪ್ಲೀಸ್ ಎಲ್ಲರೂ ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಝೂಮಲ್ಲಿ ಆ್ಯಕ್ಚುಲಿ ಮಾಡ್ತಾಯಿದ್ದೆ ಮುಂಚೆ, ಬಟ್ ಈಗ ಈ ಆ್ಯಪಲ್ಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಫೀಸ್ ಬಂದುಬಿಟ್ಟು 1200 rupees ಇರುತ್ತೆ ಓನ್ಲಿ. ಟ್ರಸ್ಟ್ ಮೀ, ವಾಟ್ ನಾಲೆಡ್ಜ್ ಇದರಿಂದ ನಿಮಗೆ ಸಿಗುತ್ತೆ, ದ್ಯಾಟ್ ಈಸ್ ಬಿಯಾಂಡ್ ಎನಿಥಿಂಗ್. ಆ್ಯಂಡ್ ಓಲ್ಡ್ ಸ್ಟೂಡೆಂಟ್ಸ್, ನಾನು ಯಾಕೆ ಓಲ್ಡ್ ಅಂದರೆ ಮನಿ ವೆಬಿನಾರ್ ಜಾಯ್ನ್ ಆಗಿದ್ದವ್ರು ಯಾಕೆ ಮತ್ತೆ ರಿಜಾಯ್ನ್ ಮಾಡಿ ಹೇಳ್ತಿದ್ದೀನಿ ಅಂದರೆ, ಇಟ್ ವಾಸ್ ಆಲ್ಮೋಸ್ಟ್ ಲಾಂಗ್ ಟೈಮ್. ಆ್ಯಂಡ್ ಈ ಲಾಂಗ್ ಟೈಮಲ್ಲಿ ಐ ಹ್ಯಾವ್ ಲರ್ನ್ ಮೆನಿ ಥಿಂಗ್ಸ್ ಆ್ಯಂಡ್ ಈವನ್ ಐ ಹ್ಯಾವ್ ಪ್ರಾಕ್ಟೀಸ್ ಮೆನಿ ಥಿಂಗ್ಸ್. ಸೊ ಅದೇ ನೀವು ಕಲ್ತಿದ್ರಿ ಅದೊಂದು 40% ಅಂದ್ಕೊಳ್ಳಿ, ಬಟ್ ನಾವು ವಾಟ್ ಯು ವಿಲ್ ಲರ್ನ್ ದಟ್ ವಿಲ್ ಬಿ ದ 60%, ಬಿಕಾಸ್ ದಟ್ ಈಸ್ ಈವನ್ ಮೋರ್ ನಾಲೆಡ್ಜ್ ಈ ವೆಬಿನಾರಲ್ಲಿರುತ್ತೆ. ತುಂಬ ಪವರ್ಫುಲ್ ಆಗಿರುತ್ತೆ. ಸೊ ಮನಿ ಅನ್ನೋದು ನಿಮ್ಮ ಲೈಫಲ್ಲಿ ಬರೋ ಸ್ಟಾರ್ಟ್ ಆಗುತ್ತೆ ಒನ್ಸ್ ಯು ಜಾಯಿನ್ ದಿಸ್ ವೆಬಿನಾರ್. ಆ್ಯಂಡ್ ವಾಟ್ ಇನ್ಫಾರ್ಮೇಷನ್ ಐ ಹ್ಯಾವ್ ಟು ಪ್ರೊವೈಡ್ ಈಸ್ ಫಸ್ಟ್ ನಾನು ಏನು ಹೇಳ್ತೀನಿ ಅಂದರೆ, ನೀವೇನು ಈ ವೆಬಿನಾರಲ್ಲಿ ಕಲಿತೀರಾ ಅನ್ನೋದು ನಾನು ಆಲ್ರೆಡಿ ಪೋಸ್ಟ್ ಹಾಕಿದ್ದೆ, ಬಟ್ ಸ್ಟಿಲ್ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿರ್ ಈಸ್ ಅ ಬಾಕ್ಸ್ ಮೆಥಡ್. ಸೊ ಅದೊಂದು ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಎಲ್ಲ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಜಾಯ್ನ್ ಆಗ್ತೀರಾ, ಫಾರ್ ದೆಮ್ ಗೈಡೆಡ್ ಮೆಡಿಟೇಷನ್ ಇರುತ್ತೆ. ಆ್ಯಂಡ್ ದೆನ್ ಜಾರ್ ಮೆಥಡ್ ಇರುತ್ತೆ. ದಿಸ್ ಆರ್ ದ ನ್ಯೂ ಥಿಂಗ್ಸ್ ಆ್ಯಂಡ್ ಸಮ್ ವಿಜುವಲೈಸೇಷನ್ ಟ್ರಿಕ್ ಇರುತ್ತೆ, ವೆರಿ ಪವರ್ಫುಲ್ ಟೆಕ್ನಿಕ್. ಇದೆಲ್ಲ ಟೆಕ್ನಿಕ್ಸಲ್ಲಿ ಬರುತ್ತೆ. ಆ್ಯಂಡ್ ದೆನ್ ಒಂದು ಪವರ್ಫುಲ್ ಪ್ರೇಯರ್ ಆ್ಯಂಡ್ 3 different ಅಫರ್ಮೇಷನ್ ಸ್ಪೆಷಲಿ ನಿಮಗಾಗಿ ಮಾಡಿರೋದು. ಆ್ಯಂಡ್ ದೇರ್ ಈಸ್ 25-30 ಎಕ್ಸ್ಟ್ರಾ ಮೈ ಪರ್ಸ್ನಲ್ ಅಫರ್ಮೇಷನ್ಸ್ ಅದೂ ಇರುತ್ತೆ, ಅದು ನಾನು ನಿಮಗೆ ಶೇರ್ ಮಾಡ್ತೀನಿ. ಅದ್ರ ಜೊತೆನೇ ಇದು ಎಕ್ಸ್ಟ್ರಾ. ಆ್ಯಂಡ್ ದೆನ್ ಸಮ್ ಡೆಕ್ಲರೇಷನ್ ನೋಟ್ಸ್ ಆ್ಯಂಡ್ ಮೆನಿ ಥಿಂಗ್ಸ್. ಇದರಲ್ಲಿ ಇನ್ನೂ 2-3 ಥಿಂಗ್ಸ್ ಇದ್ದಾವೆ, ನಾನು ಆ್ಯಡ್ ಮಾಡಿಲ್ಲ. ನೀವು ವೆಬಿನಾರ್ ಜಾಯ್ನ್ ಆದಾಗ ನಿಮಗೆ ಗೊತ್ತಾಗುತ್ತೆ. ದಟ್ಸ್ ವೈ ಐ ಆಮ್ ಸೇಯಿಂಗ್ ದಿಸ್ ಟೈಮ್ ಯು ವಿಲ್ ಬಿ ಲರ್ನಿಂಗ್ ಸಮ್ ಎಕ್ಸ್ಟ್ರಾ ಆ್ಯಂಡ್ ಮೋರ್ ಥಿಂಗ್ಸ್. ಆ್ಯಂಡ್ ದೆನ್ ನ್ಯೂ ಪವರ್ಫುಲ್ ವಾಟರ್ ಟೆಕ್ನಿಕ್ ಇರುತ್ತೆ. ಐ ಹ್ಯಾವ್ ನಾಟ್ ಶೇರ್ಡ್ ದಿಸ್. ಸೊ ಈ ವೆಬಿನಾರಲ್ಲಿ ಅದನ್ನು ರಿವೀಲ್ ಮಾಡ್ತೀನಿ. ಆ್ಯಂಡ್ many tips. Recently I have posted a status in WhatsApp about a tip. ಸೊ ಅದೇ ಥರ ಮೆನಿ ಟಿಪ್ಸ್ ಇದ್ದಾವೆ. ಅದು ಒಂದು ಟಿಪ್ ಫಾಲೋ ಮಾಡಿನೇ ತುಂಬ ಜನ ತುಂಬ ಪಾಸಿಟಿವ್ ಫೀಲ್ ಮಾಡೋ ಸ್ಟಾರ್ಟ್ ಮಾಡಿದ್ರಿ. ಸೊ ಆಫ್ಟರ್ ಜಾಯ್ನಿಂಗ್ ದ ವೆಬಿನಾರ್ ಯುವರ್ ಎನರ್ಜಿ ವಿಲ್ ಚೇಂಜ್, ಬಿಕಾಸ್ ತುಂಬ ಡೀಪಾಗಿ ನಾನು ನಿಮಗೆ ಈ ಒಂದು ವೆಬಿನಾರ್ ಬಗ್ಗೆ ಹೇಳ್ಕೊಡ್ತೀನಿ ವೆಬಿನಾರ್ ಜಾಯಿನ್ ಆದಮೇಲೆ. ಸೊ ದೇರ್ ಆರ್ ಮೆನಿ ಟಿಪ್ಸ್ ಇರುತ್ತೆ. ಆ್ಯಂಡ್ 6 ಮೋಸ್ಟ್ ಇಂಪಾರ್ಟೆಂಟ್ ರೂಲ್ಸ್ ಇರುತ್ತೆ. ಏನು ರೂಲ್ಸ್ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಎನರ್ಜಿ ವರ್ಕ್ಸ್, ಮನಿ ಎನರ್ಜಿ ವರ್ಕ್ಸ್ ಇನ್ ಟು ಯುವರ್ ಲೈಫ್ ಅಂತ. ಸೊ ಇದೆಲ್ಲ ನೀವು ಕಲಿತೀರಾ ಅಂತ ಹೇಳ್ತೀನಿ. ಇದರಿಂದ ನಿಮ್ಮ ಮನಿ ಬ್ಲಾಕೇಜಸ್ ಯಾರ್ಯಾರಿಗಿದೆ, ತುಂಬ ಟ್ರೈ ಮಾಡ್ತಿರ್ತೀರ ಮನಿ ಅಟ್ರ್ಯಾಕ್ಟ್ ಮಾಡೋಕ್ಕೆ, ಯಾಕೆ ಆಗ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಕಂಪ್ಲೀಟ್ಲಿ ನಿಮ್ಮನ್ನು ನಾನು ವೆಬಿನಾರಲ್ಲಿ ಹೀಲ್ ಮಾಡ್ತೀನಿ. ಪಾರ್ಟಿಸಿಪೆಂಟ್ ಯಾರ್ಯಾರು ಜಾಯ್ನ್ ಆಗ್ತಿದ್ದೀರಾ ಎಲ್ರಿಗೂ ನಾನು ಹೀಲಿಂಗ್ ಸೆಷನ್ ಮಾಡ್ತಾಯಿದ್ದೀನಿ ಫಾರ್ ದ ವೆರಿ ಫಸ್ಟ್ ಟೈಮ್. ಸೊ ಈ ಒಂದು ಸೆಷನ್ ಮುಗಿದ ತಕ್ಷಣ ಯು ವಿಲ್ ಫೀಲ್ ವೆರಿ ರಿಲ್ಯಾಕ್ಸ್ಡ್. ಯು ವಿಲ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ನಿಮ್ಮ ಬ್ಲಾಕೇಜಸ್ ಎಲ್ಲೆಲ್ಲಿತ್ತು, ಏನೇನಿತ್ತು ಎಲ್ಲ ಡೀಟೇಲಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ನಿಮಗೆ
ಮೈಂಡ್ಸೆಟ್ ಚೇಂಜ್ ಆಗುತ್ತೆ. ಆ್ಯಂಡ್ ದೆನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳನ್ನು ನೀವು ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀರಾ. ಅಪಾರ್ಚುನಿಟೀಸ್ನ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ವಿತ್ ಮನಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಬಿಕಾಸ್ ಆಫ್ ಸಮ್ ಸ್ಟ್ರಾಂಗ್ ಟೆಕ್ನಿಕ್ಸ್ ಐ ವಿಲ್ ಬಿ ರಿವೀಲಿಂಗ್. ಆ್ಯಂಡ್ ಕಾನ್ಫಿಡೆಂಟ್ ಇರ್ತೀರಾ ಬಿಕಾಸ್ ತುಂಬ ಜನ ಕಾನ್ಫಿಡೆಂಟ್ ಇರಲ್ಲ ಮನಿ ಅಟ್ರ್ಯಾಕ್ಟ್ ಮಾಡೋಕ್ಕೆ, ಅಥವಾ ದೇ ವಿಲ್ ಅಟ್ರ್ಯಾಕ್ಟ್ ಆ್ಯಂಡ್ ಮನಿ ಬಂದಿದ ತಕ್ಷಣ ಇಟ್ ವಿಲ್ ಲೈಕ್ ಯು ವಿಲ್ ಇನ್ವೆಸ್ಟ್ ಇನ್ ಸಮಥಿಂಗ್ ಆ್ಯಂಡ್ ದಟ್ಸ್ ಇಟ್, ಅಗೇನ್ ಯು ಕಾಂಟ್ ಅಟ್ರ್ಯಾಕ್ಟ್. ಈ ಥರ ಒಂದು ಸಿಚುವೇಶನ್, ಅಥವಾ ಸ್ಯಾಲರಿ ಹೈಕ್ ಆಗ್ತಿಲ್ಲ, ತುಂಬ ಟೈಮಿಂದ ಒಂದೇ ಕಡೆ ಕೆಲಸ ಮಾಡ್ತಿದ್ದೀರಾ, ಪ್ರಮೋಷನ್ ಆಗ್ತಾಯಿಲ್ಲ, ವಾಟ್ ಎವರ್ ರಿಲೇಟೆಡ್ ಟು ವೆಲ್ತ್, ಮನಿ, ಪ್ರಾಸ್ಪ್ಯಾರಿಟಿ, ಇದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್. ಆ್ಯಂಡ್ ಸ್ಟಿಲ್ ಐ ಟೋಲ್ಡ್ ಯು ಇನ್ನೂ ಎಕ್ಸ್ಟ್ರಾ ಥಿಂಗ್ಸ್ಗಳು ಇದ್ದಾವೆ ವಿಚ್ ಐ ಹ್ಯಾವ್ ನಾಟ್ ಮೆನ್ಷನ್ಡ್ ಇನ್ ದ್ಯಾಟ್ ಪೋಸ್ಟರ್. ಸೊ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ. ಓಲ್ಡ್ ಸ್ಟೂಡೆಂಟ್ಸ್ ಯಾರಾದರೂ ನಾವು ಆಲ್ರೆಡಿ ಜಾಯಿನ್ ಆಗಿದ್ದೀವಿ ಅಂತ ಇದ್ದರೆ, ಬಿಕಾಸ್ ಲಾಸ್ಟ್ ಟೈಮ್ ನಾನು ಐ ಥಿಂಕ್ ಮಾಡಿದಾಗ ಲೈಕ್ 2 years ಬ್ಯಾಕ್ ನಾನು ಹೇಳಿದ್ದೆ ನಿಮಗೆ ಓಲ್ಡ್ ಸ್ಟೂಡೆಂಟ್ಸ್ ಜಾಯಿನ್ ಆಗಬೇಡಿ ಬಿಕಾಸ್ ಸೇಮ್ ಇರುತ್ತೆ ಅಂತ. ಬಟ್ ದಿಸ್ ಟೈಮ್ ಐ ಆಮ್ ಓನ್ಲಿ ಸೇಯಿಂಗ್ ದಿಸ್ ಈಸ್ ನಾಟ್ ಸೇಮ್, ಇಟ್ ಹ್ಯಾಸ್ ಚೇಂಜ್ ಆ್ಯಂಡ್ ಇಂಪ್ರೂವ್ಡ್ ವರ್ಷನ್ ಅಂತಲೇ ಅನ್ಕೋಬಹುದು. ಆ್ಯಂಡ್ ಮೆನಿ ನ್ಯೂ ಥಿಂಗ್ಸ್ ನಿಮಗೆ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಡೋಂಟ್ ಮಿಸ್ ದಿಸ್ ವೆಬಿನಾರ್ ಗೈಸ್, ಬಿಕಾಸ್ ಇದು ಪದೇ ಪದೇ ಮಾಡಲ್ಲ. ಮಾಡಿ ಆದ ನಂತರ ಆಮೇಲೆ ಪೀಪಲ್ಸ್ ವಿಲ್ ಸ್ಟಾರ್ಟ್ ಗಿವಿಂಗ್ ಮಿ ರಿವ್ಯೂಸ್ ಆ್ಯಂಡ್ ಎವ್ರಿಥಿಂಗ್, ದೆನ್ ಯು ವಿಲ್ ಫೀಲ್ ಅಯ್ಯೋ ನಾನು ಮಿಸ್ ಮಾಡ್ಕೊಂಬಿಟ್ಟೆ. ಸೊ ಆ ಒಂದು ಅಪಾರ್ಚುನಿಟಿ ನಿಮ್ಮ ಕೈಯಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ, ಅದನ್ನು ಮಿಸ್ ಮಾಡ್ಕೋಬೇಡಿ ಅಷ್ಟೇ. ಬಿಕಾಸ್ ಅಷ್ಟು ಜನ ಜೊತೆ ನಾವು ವೆಬಿನಾರ್ ಮಾಡಿದಾಗ ಒಂದು ಬೇರೆಯೇ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರುತ್ತೆ, ಲಾಟ್ ಆಫ್ ಎನರ್ಜಿ, ಆ್ಯಂಡ್ ಯು ವಿಲ್ ಎಂಜಾಯ್. ಓಕೆ, ಯಾ. ಸೊ ಏನು ತರಬೇಕು ನೀವು ಈ ವೆಬಿನಾರ್ಗೆ? ಬಿಕಾಸ್ ನಾನು ನಾರ್ಮಲಿ ನಿಮಗೆ ಏನೂ ತರಕ್ಕೆ ಅಷ್ಟು ಹೇಳಲ್ಲ, ಲೈಕ್ ಒಂದು ನೋಟ್ ಪೆನ್ ತಂದರೆ ಸಾಕು. ಬಟ್ ಈ ವೆಬಿನಾರ್ಗೆ ಸ್ಪೆಷಲಿ ದಿಸ್ ಇಸ್ ಮನಿ ವೆಬಿನಾರ್, ಹಾಗಾಗಿ ಐ ಆಮ್ ಆಸ್ಕಿಂಗ್ ಯು ಟು ಬ್ರಿಂಗ್ ಸಮಥಿಂಗ್. ಸೊ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಸೊ ದಟ್ ಯಾವುದೇ ಡೌಟ್ ಇರಲ್ಲ ನಿಮಗೆ. ಸೊ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಹೇಳಿದ್ದೀನಿ, ಸೊ ಬಾಕ್ಸ್ ಮೆಥಡ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ವ, ಅದಕ್ಕೆ ಒಂದು ಬಾಕ್ಸ್ ತೊಗೊಬನ್ನಿ. ಈ ಬಾಕ್ಸ್ ಎಷ್ಟು ದೊಡ್ಡದಿರಬೇಕು ಚಿಕ್ಕದಿರಬೇಕು ಅಂತ ಏನು ಟೆನ್ಷನ್ ತೊಗೊಬೇಡಿ. ಇದು ನಿಮಗೆ ಕಾರ್ಡ್ಬೋರ್ಡ್ ಬಾಕ್ಸ್ ಇರಬೇಕು, ಸ್ಮಾಲ್ ಇದ್ರೂ ನಡೆಯುತ್ತೆ. ಅಥವಾ ನಾನು ಎಕ್ಸಾಂಪಲ್ ಕೊಡ್ತೀನಿ, ಲೈಕ್ ಅಮೆಝಾನಿಂದ ನೀವೇನೋ ಪಾರ್ಸೆಲ್ ತರಿಸಿರ್ತೀರ, ಚಿಕ್ಕ ಪುಟ್ಟ ಬಾಕ್ಸ್ ಇರುತ್ತೆ, ಅದನ್ನು ಎತ್ಕೊಂಡಿಟ್ಟರು ನಡೆಯುತ್ತೆ. ಓಕೆನಾ? ಅದರ್ವೈಸ್ ವಾಲೆಟ್ ಇಡ್ತೀವಿ ನೋಡಿ, ಆ ಥರ ಬಾಕ್ಸು, ಅಥವಾ ಯಾವುದಾದ್ರೂ ವಾಚ್ ತೊಗೊಂಡಿರ್ತೀರ ಅದ್ರದ್ದು ಬಾಕ್ಸ್ ಇರುತ್ತೆ, ಆ ಥರ ಯಾವುದಾದ್ರೂ ಒಂದು ಬಾಕ್ಸ್ ತೊಗೋಬೇಕು. ಓಕೆ, ನೀವು ತರಬೇಕು ವೆಬಿನಾರಲ್ಲಿ. ಆ್ಯಂಡ್ 2 ಗ್ಲಾಸ್ ಜಾರ್ಸ್ ಅಂತ ಹಾಕಿದ್ದೀನಿ. ಈಗ ತುಂಬ ಜನಕ್ಕೆ ಅಫೋರ್ಡ್ ಮಾಡೋಕ್ಕಾಗಿಲ್ಲ, ಗ್ಲಾಸಿಂದ ತೊಗೊಳಕ್ಕಾಗಿಲ್ಲ ಅಂದರೆ ನೋ ಪ್ರಾಬ್ಲಮ್, ಬಟ್ ಟ್ರಾನ್ಸ್ಪರೆಂಟ್ ಇರುವಂತಹ ಪ್ಲಾಸ್ಟಿಕ್ಕಿಂದೂ ನೀವು ತೊಗೋಬಹುದು. ಓಕೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇದರ್ ಟ್ರಾನ್ಸ್ಪರೆಂಟ್ ಇರೋದು ಅಥವಾ ಗಾಜಿಂದ ಡೈರೆಕ್ಟಾಗಿ ತೊಗೋಬೋದು. ನಿಮಗೆ ಯಾವುದು ಸೂಪರ್ ಈಸಿ ಅನಿಸುತ್ತೆ ಅದು ತೊಗೊಳ್ಳಿ. ಅದು 2 ತಂದರೆ ಸಾಕು. ಓಕೆ, ಸದ್ಯಕ್ಕೆ 2 ತೊಗೊಬನ್ನಿ. ನಿಮಗೆ ವೆಬಿನಾರ್ ಆದಮೇಲೆ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಟು ಯೂಸ್, ವಾಟ್ ಟು ಡೂ ಅಂತ. ದೆನ್ ಯು ಕ್ಯಾನ್ ಕ್ರಿಯೇಟ್ ಈವನ್ ಮೋರ್. ಓಕೆ, ನೆಕ್ಸ್ಟ್ ನೋಟ್ ಆ್ಯಂಡ್ ಪೆನ್, ಡೆಫಿನೆಟ್ಲಿ ಫಾರ್ ರೈಟಿಂಗ್ ದ ನೋಟ್ಸ್ ಆ್ಯಂಡ್ ಎವ್ರಿಥಿಂಗ್. ಒಂದು ನೋಟ್ಬುಕ್ ಆ್ಯಂಡ್ ಪೆನ್ ತೊಗೊಬನ್ನಿ. ಕ್ಯಾಂಡಲ್, ಓಕೆ, ಒಂದು ಕ್ಯಾಂಡಲ್ ಆಗಿರ್ಬೋದು, ದೀಪ ಆಗಿರ್ಬೋದು, ಯಾವುದಾದ್ರೂ. ಓಕೆ, ದಿಯಾ ಯಾವುದೇ ಫಾರ್ಮಲ್ಲಿ ಒಂದು ಕ್ಯಾಂಡಲ್, ದೀಪ ತೊಗೊಬನ್ನಿ. ಒಂದೇ ತೊಗೊಬನ್ನಿ ಸಾಕು. ಓಕೆ, ಆ್ಯಂಡ್ ದೆನ್ ಯು ಹ್ಯಾವ್ ಟು ಟೇಕ್ ಸಮ್ ಕ್ಯಾಶ್ ಅಂದಿದ ತಕ್ಷಣ ಮ್ಯಾಮ್ ನಾವು ಜಾಯ್ನ್ ಆಗ್ತಿದ್ದೀವಿ. ಮತ್ತು ಐ ಟೆಲ್ ಯು ಒನ್ ಮೋರ್ ಥಿಂಗ್ ಐ ವಿಲ್ ಟೆಲ್ ಯು. ಈಗ ಯಾರ್ಯಾರು ನನ್ನ ಮನಿ ವೆಬಿನಾರ್ಗೆ ಜಾಯ್ನ್ ಆಗ್ತಿದ್ದೀರಾ, ಫೀಸ್ ಪೇ ಮಾಡ್ತಿದ್ದೀರಾ, ಐ ಮೇಕ್ ಶ್ಯೂರ್ ನಿಮಗೆ ಆ ಅಮೌಂಟನ್ನು ರಿಟರ್ನ್ ಬಂದುಬಿಡುತ್ತೆ ಥ್ರೂ ಸಮ್ ಹೌ. ಓಕೆ, ಡೆಫಿನೆಟ್ಲಿ ಯು ವಿಲ್ ಅಟ್ರ್ಯಾಕ್ಟ್ ದಟ್ ಅಮೌಂಟ್ ವಿತಿನ್ ದ ಸೇಮ್ ಡೇ ಆರ್ ನೆಕ್ಸ್ಟ್ ಡೇ ಓನ್ಲಿ, ಆರ್ ಯು ವಿಲ್ ಮ್ಯಾನಿಫೆಸ್ಟ್ ಇಟ್ ಆಫ್ಟರ್ ಲರ್ನಿಂಗ್ ದ ಟೆಕ್ನಿಕ್ಸ್ ಆ್ಯಂಡ್ ಆಲ್ ಫ್ರಮ್ ದ ವೆಬಿನಾರ್. ಮೋರ್ ದೆನ್ ದ್ಯಾಟ್, ನೀವೇನು ಪೇ ಮಾಡ್ತೀರಾ ಅದಕ್ಕಿಂತನೂ ಜಾಸ್ತಿ ಅಮೌಂಟ್ನ ಪೇ ಮಾಡುವಂಥ ಮೈಂಡ್ಸೆಟ್ ನಾನು ನಿಮಗೆ ಕ್ರಿಯೇಟ್ ಮಾಡಿ ಕೊಡ್ತೀನಿ, ರೀಪ್ರೋಗ್ರಾಮ್ ಮಾಡ್ತೀನಿ ನಿಮ್ಮ ಮೈಂಡ್ಗೆ. ಸೊ ಡೋಂಟ್ ವರಿ ಅಬೌಟ್ ಅಮೌಂಟ್, ಬಿಕಾಸ್ ನೀವು ಮನಿ ಸೇವ್ ಮಾಡಿದ್ರೆ ರಿಚ್ ಆಗಲ್ಲ, ಮನಿ ಸ್ಪೆಂಡ್ ಮಾಡಿದಾಗ ಯು ವಿಲ್ ಬಿ ರಿಚ್. ಓಕೆ, ಸೊ ಡೆಫಿನೆಟ್ಲಿ ಕ್ಯಾಶ್ ತೊಗೊಬನ್ನಿ. ಫಾರ್ ಎಕ್ಸಾಂಪಲ್ ಲೈಕ್ ಸ್ವಲ್ಪ ಫ್ರೀ ನೋಟ್ಸ್ ತೊಗೊಂಬಂದರೆ ಇನ್ನೂ ಬೆಟರ್. 500 ನೋಟ್ ತೊಗೊಬಂದುಬಿಟ್ಬಿಡಿ ಪಟ್ ಅಂತ. ಲೈಕ್ ಯು ಕ್ಯಾನ್ ಟೇಕ್ 100, 200, 20, 50 ಈ ಥರ ನೋಟ್ಸ್ನ ತೊಗೊಬಂದಿರಿ. ಓಕೆ, ಸೊ ದ್ಯಾಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ತೀನಿ. ಯಾಕೆ ಏನು ಅನ್ನೋದು ನಾನು ನಿಮಗೆ ಸೆಷನಲ್ಲೇ ಹೇಳೋದು. ಓಕೆ, ಆ್ಯಂಡ್ ಯು ಆ್ಯಂಡ್ ಯುವರ್ ಫುಲ್ ಪ್ರೆಸೆಂಟ್ ಎನರ್ಜಿ, ನಿಮ್ಮ ಫೋಕಸ್. ಓಕೆ, ಸೊ ಬಿ ರೆಡಿ. ಆ್ಯಂಡ್ ಇಷ್ಟೆಲ್ಲ ನೀವು ತಂದರೆ ಸಾಕು, ಬೇರೆ ಏನೂ ನೀವು ತರೋ ಅವಶ್ಯಕತೆ ಇರೋದಿಲ್ಲ. ಈಗ ಬುಕ್ಕಿಂಗ್
ನಡೀತಾ ಇದ್ದಾವೆ. ಸೊ ಡೆಫಿನೆಟ್ಲಿ ಬುಕಿಂಗ್ಸ್ ಮಾಡ್ಕೊಳ್ಳಿ. ವಾಟ್ಸಪ್ ನಂಬರ್ ಸಹ ನಾನು ಶೇರ್ ಮಾಡಿದ್ದೀನಿ. ಓಕೆ, ಇದೇ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಿಮಗೆ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ದಿಸ್ ಸೇಮ್ ನಂಬರ್, ಪ್ಲೀಸ್ ಡೋಂಟ್ ಮೆಸೇಜ್ ಮೀ ಲೈಕ್ ಮ್ಯಾಮ್ ಯಾವ ನಂಬರ್ ಪೇ ಮಾಡಬೇಕು ಏನು ಅಂತ. ಓಕೆ, ಇದೇ ನಂಬರ್ಗೆ ಜಿಪೇ ಆ್ಯಂಡ್ ಫೋನ್ಪೇ ಮಾತ್ರ ಮಾಡಿ. ಆ್ಯಂಡ್ ಪೇಮೆಂಟ್ ಆಗಿದ ತಕ್ಷಣ ಪ್ಲೀಸ್ ಸ್ಕ್ರೀನ್ಶಾಟ್ ಕಳಿಸಿ, ಸೊ ದಟ್ ನಾನು ನಿಮ್ಮ ಸೀಟ್ನ ಬುಕ್ ಮಾಡ್ಕೋತೀನಿ. ಓಕೆ, ಸೊ ದ್ಯಾಟ್ಸ್ ಇಟ್ ಗೈಸ್. ಐ ಹೋಪ್ ಇಟ್ಸ್ ಕ್ಲಿಯರ್ ಟು ಎವ್ರಿ ಒನ್. ಆ್ಯಂಡ್ ಸಿ ಯು. ಇದು ಲೈವ್ ವೆಬಿನಾರ್ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಹೇಳಬೇಕಿತ್ತು, ಇದೊಂದು ಲೈವ್ ವೆಬಿನಾರ್ ಇರುತ್ತೆ. ಸೊ ನೀವೆಲ್ಲರೂ ಜಾಯ್ನ್ ಆಗಲೇಬೇಕು ಅಟ್ ಅ ಟೈಮ್, ಲೈಕ್ 9 o'clock ಶಾರ್ಪಾಗಿ ಜಾಯ್ನ್ ಆಗಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಯಾರ್ಯಾರೀಗ ಪೇಮೆಂಟ್ ಮಾಡ್ತೀರಾ ಅದಾದ ನಂತರ ಮತ್ತು ಸ್ವಲ್ಪ ದಿನ ಆದ ನಂತರ ಅಥವಾ 1-2 days ಆದಮೇಲೆ, ಬಿಕಾಸ್ ಆಫ್ ಎನಿ ರೀಸನ್ ಇಫ್ ಯು ವಿಲ್ ಆಸ್ಕ್ ಮೀ ಮ್ಯಾಮ್ ನಾನು ಜಾಯ್ನ್ ಮಾಡೋಕ್ಕಾಗಲ್ಲ, ಅಥವಾ ಸೇಮ್ ವೆಬಿನಾರ್ ದಿನವೇ ನೀವು ಜಾಯ್ನ್ ಆಗಿಲ್ಲ ಬಿಕಾಸ್ ಆಫ್ ಎನಿ ರೀಸನ್ ಅಂದರೆ ದೇರ್ ವಿಲ್ ಬಿ ನೋ ರೀಫಂಡ್. ಐ ಆಮ್ ಟೆಲಿಂಗ್ ದಿಸ್ ನೌ ಓನ್ಲಿ. ಸೊ ಪ್ಲೀಸ್ ಡೋಂಟ್ ಮಿಸ್ ಯುವರ್ ಮನಿ ವೆಬಿನಾರ್ ಸೆಷನ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಸೆಷನ್ನಿಂದ ನಿಮಗೆ 100% ಬೆನಿಫಿಟ್ಸ್ ಸಿಗುತ್ತೆ. ಬಿಕಾಸ್ ನಾನು ಪರ್ಸ್ನಲಿ ವಾಟ್ ಆ್ಯಂಡ್ ಆಲ್ ಐ ಆಮ್ ಯೂಸಿಂಗ್ ಆ್ಯಂಡ್ ಅಪ್ಲೈಯಿಂಗ್, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಆ್ಯಂಡ್ ಮೆನಿ ಥಿಂಗ್ಸ್ ವಿಚ್ ಈಸ್ ವೆರಿ ಪವರ್ಫುಲ್ ಐ ಆಮ್ ಶೇರಿಂಗ್ ವಿತ್ ಯು. ಓಕೆ, ಸೊ ದ್ಯಾಟ್ಸ್ ಇಟ್. ಆ್ಯಂಡ್ ಸೊ ಬುಕ್ಕಿಂಗ್ಸ್ ನಡೀತಾ ಇದ್ದಾವೆ, ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಗೈಸ್.